ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಭಾಳ ಇಂಪಾರ್ಟೆಂಟ್ ಎಪಿಸೋಡ್ ಮಾಡ್ತಾಯಿದ್ದೀನಿ. ಇದು ಪ್ರತಿಯೊಬ್ಬರು ನೋಡಬೇಕಾದಂಥ ಎಪಿಸೋಡ್. ಇದು ನಮಗೆ ಕಾಯಿಲೆ ಬಂದು ನರಳ್ತೀವೋ ಏನೋ ಗೊತ್ತಿಲ್ಲ, ಅಥವಾ ನಾವು ತಿನ್ನೋ ಆಹಾರದಲ್ಲಿ ನಮಗೆ ಕಾಯಿಲೆ ಬಂದು ನರಳ್ತೀವೋ ಏನೋ ಗೊತ್ತಿಲ್ಲ. ಈ ತಿನ್ನೋ ಆಹಾರ ಬಿಟ್ಟು ನಾವು ಬದುಕ್ತಿರೋ ಜಾಗದಲ್ಲಿ ಬಿಟ್ಟು ಬೇರೆ ಏನೋ ಒಂದೊಂಥರ ವ್ಯವಹಾರದಲ್ಲಿ ನಮಗೆ ಕಾಯಿಲೆಗಳು ಸೃಷ್ಟಿಯಾಗಿ ನಾವು ನರಳ್ತಾ ಇದ್ದೀವಿ. ಅದು ಏನು ಅನ್ನೋ ಒಂದು ವಿಚಾರನ ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಚೆನ್ನಾಗಿ ಊಟ ಮಾಡ್ತೀವಿ, ಚೆನ್ನಾಗಿ ನಿದ್ದೆ ಮಾಡ್ತೀವಿ, ಕಾರ್ ಇದೆ, ಸೈಟ್ ಇದೆ, ಮನೆ ಇದೆ, ಗಂಡ ಇದ್ದಾನೆ, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದಾರೆ. ಇವರಿಂದ ಯಾರಿಂದ ಕಾರಿಂದ ನನಗೆ ತೊಂದರೆ ಇಲ್ಲ, ನಾನು ಮನೆ ಆಸ್ತಿ ಪಾಸ್ತಿ ನನಗೆ ತೊಂದರೆ ಇಲ್ಲ, ಗಂಡನಿಂದ ಹೆಂಡತಿಯಿಂದ ತೊಂದರೆ ಇಲ್ಲ, ಮಕ್ಕಳು ಮೊಮ್ಮಕ್ಕಳಿಂದ ಯಾರೂ ತೊಂದರೆ ಇಲ್ಲ, ಬಂಧು ಮಿತ್ರರಿಂದ ತೊಂದರೆ ಇಲ್ಲ. ಬಟ್ ಅದು ಯಾವುದೋ ಒಂದು ನಮಗೆ ತೊಂದರೆ ಮಾಡಿ ನಮ್ಮ ಆರೋಗ್ಯನೇ ಹಾಳು ಮಾಡಿಬಿಡುತ್ತೆ, ನಮ್ಮ ಮನಸ್ಸಿನ ನೆಮ್ಮದಿ ಹಾಳು ಮಾಡಿಬಿಡುತ್ತೆ. ದೇಹಕ್ಕೆ ಆರೋಗ್ಯ ಹೊಟ್ಟೋಯ್ತು, ಮನಸ್ಸಿಗೆ ನೆಮ್ಮದಿ ಹೊಟ್ಟೋಯ್ತು. ಈ ಥರ ಕೋಟ್ಯಾಂತರ ಜನಕ್ಕೆ ದಿನನಿತ್ಯ ಸಫರ್ ಪಡ್ತಾ ಇದ್ದಾರೆ, ಪ್ರತಿನಿತ್ಯನೂ ನರಳ್ತಾ ಇದ್ದಾರೆ. ಆ ಥರದವ್ರಿಗೆ ಇವತ್ತು ನಾನು ಮಾಡೋ ಒಂದು ಎಪಿಸೋಡು ಭಾಳ ಉಪಯುಕ್ತ ಅಂತ ಅನಿಸುತ್ತೆ ನನಗೆ. ಪ್ರಾರಂಭದಲ್ಲೇ ಹೇಳ್ತಾ ಇದ್ದೀನಿ, ಇದು ನಾನು ಏನು ಈ 40 ವರ್ಷದಲ್ಲಿ ನನ್ನ ಹತ್ರ ಬಂದಂಥ ಹಲವಾರು ಜನಗಳ ನೋವುಗಳನ್ನು ಕೇಳಿ, ಅವ್ರ ಸಮಸ್ಯೆಗಳನ್ನು ಗಮನ ಇಟ್ಟು ಕೇಳಿ ಅದಕ್ಕೆ ಪರಿಹಾರನ ಕಂಡುಹಿಡಿಯೋಕ್ಕೆ ಅಂತ ಟ್ರೈ ಮಾಡಿ ಸಂಶೋಧನೆ ಮಾಡಿದಾಗ ನನಗೆ ಸಿಕ್ತಂಥ ಒಂದು ವಿಶೇಷ ರಿಸಲ್ಟನ್ನು ಇವತ್ತು ಈ ಎಪಿಸೋಡ್ ಮೂಲಕ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಇದು ಜ್ಞಾನ ಎಕ್ಸ್ಚೇಂಜ್ ಮಾಡ್ತಿರೋದು, ನಾಲೆಡ್ಜ್ ಎಕ್ಸ್ಚೇಂಜ್ ಆಗ್ತಿದೆ ಅಷ್ಟೇ. ಸಮಸ್ಯೆ ಜನರದು, ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಒಂದು ಉತ್ತರ ಸಿಕ್ತು, ಆ ಉತ್ತರನ ಮತ್ತೆ ಜನಗಳಿಗೆ ಸಮಾಜಕ್ಕೆ ವಾಪಸ್ ಕೊಡ್ತಾ ಇದ್ದೀನಿ. ಇದು ಒಂದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಂತ ಅನ್ಕೋಬೋದು. ನನಗೆ ಜನಗಳಿಗೆ ಈ ಥರ ಸಮಸ್ಯೆಗಳಿದೆ ಅಂತ ಜನ ಹೇಳಿದಾಗ ನನಗೊಂಥರ ಅನುಭವ ಆಯಿತು. ಓ, ಹೀಗೂ ಉಂಟಾ, ಈ ಥರ ಸಮಸ್ಯೆಗಳು ಜನಗಳು ನರಳ್ತಾಯಿದ್ರ. ಊಟಕ್ಕೆ ಕೊರತೆ ಇಲ್ಲ, ಬಟ್ಟೆ ಕೊರತೆ ಇಲ್ಲ, ಮನೆ ಕೊರತೆ ಇಲ್ಲ, ಕಾರು ಸೈಟು ಒಡವೆ ವಸ್ತ್ರ ಎಲ್ಲ ಇದಾದರೂ ಯಾಕೆ ಈ ರೀತಿ ನರಳ್ತಾರೆ ಅನ್ನೋ ಒಂದು ಪ್ರಶ್ನೆ ಮೇಲೆ ತುಂಬ ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿ ನಾನೊಂದು ಘಟ್ಟ ತಲುಪಿದೆ. ಅದು ಏನು ಅನ್ನೋದನ್ನು ಹೋಗ್ತಾ ಹೋಗ್ತಾ ಹೇಳ್ತೀನಿ. ಮೊದಲನೇದಾಗಿ ಒಂದು ಉದಾಹರಣೆ ತಗೋತೀನಿ. ಗಂಡ ಹೆಂಡತಿ ಮದುವೆ ಆಗಿದೆ, ಫ್ರೆಶ್ ಆಗಿ ಮದುವೆ ಆದರು. ಮದುವೆ ಆದ ಒಂದು ವಾರದ ನಂತರ ಹನಿಮೂನ್ಗೆ ಅಂತ ಹೋದರು. ಮದುವೆ ಆದಂಥ ಫ್ರೆಶ್ ಒಂದು ಗಂಡ ಹೆಂಡತಿ ಇಬ್ಬರು ಹನಿಮೂನ್ಗೆ ಹೋದರು. ಒಂದು ವಾರ ನೆಂಟರ ಮನೆಗೆ ಹೋಗೋದು, ಕರೆಯೋದು, ಕಳಿಸೋದೆಲ್ಲ ಶಾಸ್ತ್ರಗಳೆಲ್ಲ ಇತ್ತು. ಮದುವೆ ಆದಮೇಲೆ ಒಂದು ವಾರ ಶಾಸ್ತ್ರಗಳೇನೋ ಇತ್ತು, ಎಲ್ಲ ಮುಗಿಸ್ಕೊಂಡ್ರು. ಮುಗಿಸ್ಮೇಲೆ ಒಂದು ಇದಕ್ಕೆ ಹೋದರು, ಹನಿಮೂನ್ಗೆ ಹೋದರು. ಹನಿಮೂನ್ಗೆ ಹೋದರೆ ಅವ್ರು ಯಾವುದೋ ಒಂದು ಲಾಡ್ಜಲ್ಲಿ ಇವರಿಬ್ಬರು ಉಳ್ಕೊಂಡ್ರು. ಹೊಸ ಮದುವೆ ಹೆಣ್ಣು ಗಂಡು, ಇನ್ನು ಅರ್ಶನದ ಮೈ ಆಗ್ತಾನೆ, ಫ್ರೆಶ್ಶಾಗಿ ಮದುವೆ ಆಗಿ ಶಾಸ್ತ್ರ ಎಲ್ಲ ಮಾಡಿ ಎನರ್ಜಿ ತುಂಬಿದ್ದಾರೆ. ಆ ಶಾಸ್ತ್ರ ಈ ಶಾಸ್ತ್ರ ಹೋಮ ಎಲ್ಲ ಮಾಡಿದ್ರು ಪಾಪ ಮದುವೆಲಿ. ಮತ್ತು ಅವ್ರಿವ್ರ ಮನೆಗೆ ಹೋಗಿ ಊಟಕ್ಕೆಲ್ಲ ಕರೆದಿದ್ರು. ಎಲ್ಲ ಊಟ ಮಾಡಿಕೊಂಡು ಫ್ರೆಶ್ಶಾಗಿ ಫ್ಲೈಟ್ ಹತ್ತು ಒಂದು ಸ್ಥಳಕ್ಕೆ ಹೋಗಿದ್ದಾರೆ ಹನಿಮೂನ್ಗೆ ಅಂತ. ಹನಿಮೂನ್ಗೆ ಹೋಗಿ ಅಲ್ಲೇ ಒಂದು 2 ದಿವಸ ಆಲ್ಟ್ ಆಗಿದ್ದಾರೆ ಯಾವುದೋ ಒಂದು ಸ್ಥಳದಲ್ಲಿ. ರಾತ್ರಿ ಮಲಗಿದ್ದಾರೆ ರೂಮಲ್ಲಿ. ಸುಮಾರು 2 ಗಂಟೆ ಆದ ನಂತರ ಮಲ್ಕೊಂಡಿದ್ದಾರೆ. 2 ಗಂಟೆ ಆದಮೇಲೆ ಯಾವುದೋ ಒಂದು ವ್ಯಕ್ತಿ ಬಂದು ಎದೆ ಮೇಲೆ ಕೂತಂಗೆ ಆಗಿಬಿಟ್ಟಿದೆ ಈ ಮದುವೆ ಹೆಣ್ಣಿಗೆ, ಹುಡುಗಿಗೆ. ಅವಳು ಕಿರ್ಚ್ಕೋಬೇಕು ಅಂತಲೇ ಆಗ್ತಿಲ್ಲ, ಅಲ್ಲಾಡೋಕ್ಕೆ ಆಗ್ತಿಲ್ಲ, ಏನೋ ಭಾರ ಆದಂಗೆ ಆಯಿತು, ಏನೋ ಆಯಿತು. ಕೊನೆಗೆ ಅವರಿದ್ದಕ್ಕಾಗೆ ಆಂಜನೇಯ ಆಂಜನೇಯ ಅಂತ ಅಂದ್ಲಂತೆ 3 ಸಲ. ಸ್ವಲ್ಪ ಹಗುರ ಆಯಿತು. ಆಮೇಲೆ ಎದ್ದು ನೋಡಿಬಿಟ್ಟು ಗಂಡನ ಎಪ್ಸಿ, ಏನ್ರಿ ಇದು, ನನ್ನ ಮೇಲೆ ಯಾರೋ ಎದೆ ಮೇಲೆ ಬಂದು ಕೂತಂಗಿತ್ತು, ಯಾರೋ ನನ್ನ ಎದೆ ಮೇಲೆ ಕೂತಂಗಿತ್ತು, ನನಗೊಂಥರ ಭಾರ ಆಯಿತು, ಎಷ್ಟು ಅಲ್ಲಾಡಿಸ್ತೀವಿ, ಎದ್ದೊಳ್ಳೆ ಇಲ್ವಲ್ಲ, ಹಿಂಗೆಲ್ಲ ಅಂತ ನೀವೇನು ನನಗೆ ವಿಚಾರಣೆ ಮಾಡಲಿಲ್ವಲ್ಲ, ಎಷ್ಟೆಲ್ಲ ಅಲ್ಲಾಡಿಸ್ತೀವಿ, ಯಾಕೆ ಎಚ್ಚರ ಆಗಲಿಲ್ಲ, ನೀನು ಅಲ್ಲಾಡಿಸಿದ್ದೇ ಗೊತ್ತಿಲ್ಲ, ನೀನು ನಾನು ಮುಟ್ಟಿದ್ದೇ ಗೊತ್ತಿಲ್ಲ, ನೀನು ಕೂಗಿದ್ದು ಗೊತ್ತಿಲ್ಲ ಅಂತ ಅವ್ನು ಗಾಢವಾಗಿ ನಿದ್ದೆ ಮಾಡಿದ್ರೆ ಬೆಳಗಿನ ಜಾವ 2:10 ಇದು ಘಟನೆ ಆಗಿದೆ. ಏನೋ ನಿನ್ನ ಭ್ರಮೆ, ಏನೋ ಕನ್ಸ್ಕೊಂಡಿದ್ದೆ ಅಂತ ಸುಮ್ಮನೆ ಆಗ್ಬಿಟ್ಟು ಸಮಾಧಾನ ಮಾಡಿ ಆಯಿತು. ನೆಕ್ಸ್ಟ್ ಬೆಳಗ್ಗೆ ಎದ್ದು ಅಲ್ಲೆಲ್ಲ ಓಡಾಡಿಕೊಂಡು ಹನಿಮೂನ್ ಅಲ್ವಾ,
ಚೆನ್ನಾಗಿ ಅಲ್ಲಿ ಸುತ್ತಾಕೊಂಬಂದು ಮತ್ತೆ ರಾತ್ರಿ ಮಲ್ಕೊಂಡಿದ್ದಾರೆ ಅದೇ ರೂಮ್ನಲ್ಲಿ. ಮಲಗಿದ್ದಾಗ ರೂಮ್ನಲ್ಲಿ ಇವಳಿಗೇನು ಅನುಭವ ಆಯಿತೋ ಅದೇ ಅನುಭವ ಆ ಮದುವೆ ಹುಡುಗ ಹಂಗೂ ಆಗಿಬಿಟ್ಟಿದೆ. ಅವನಿಗೆ ಏನಾಯಿತು ಏನೋ ಗಾಬರಿ ಆಯಿತು. ಅವನು ಕಣ್ಬಿಟ್ಟು ನೋಡ್ತಾ ಇದ್ದಾನೆ, ಯಾರೂ ಕಾಣ್ತಿಲ್ಲ, ಮತ್ತು ಎದೆ ಇದೆ. ಗಾಬರಿಗೆ ಅವನು ಹಾಸಿಗೆ ಮೇಲೆ ರಿಸರ್ಚ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. 28 ವರ್ಷದ ಹುಡುಗ, ಮದುವೆ ಆಗಿರೋನು. ಅವ್ನು ಬೆಂಗಳೂರು ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾನೆ. ಅವಳು ಕೂಡ ಒಂದು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾನೆ. ಅವ್ರು ಯಾರು ಅನ್ಎಜುಕೇಟೆಡ್ ಅಲ್ಲ, ಎಲ್ಲ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸು, ಓದಿರೋರು, ಒಳ್ಳೆ ಸಂಸ್ಕಾರ ಇರೋ ಮನೆ ಬೆಳೆದಿರೋರು, ಶಾಸ್ತ್ರೋಕ್ತ ಮದುವೆ ಆಗಿರೋರು, ಶಾಸ್ತ್ರ ಸಂಬಂಧ ಪ್ರಕಾರ ಎಲ್ಲ ಥರ ಶಾಸ್ತ್ರಗಳು ಮಾಡಿ ಮದುವೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಹನುಮನಿಗೆ ಅಂತ. ಆದರೆ ಹನುಮನಿಗೆ ಅಂತ ಬಂದಾಗ ಭಾಳ ಇಬ್ಬರಲ್ಲೂ ಒಂಥರ ವಿಚಿತ್ರವಾದ ಘಟನೆ ಆಗಿದೆ. ಭಯಪಟ್ಟುಬಿಟ್ಟು ವಾಪಸ್ ಬಂದುಬಿಟ್ರು ಬೆಂಗಳೂರಿಗೆ. ಬೆಂಗಳೂರು ಬಂದ ಮೇಲಿಂದ ಇಬ್ಬರಿಗೂ ಜ್ವರ ಚಳಿ. ಚಳಿ ಬಿಟ್ಟರೆ ಜ್ವರ ಬಿಡಲ್ಲ, ಜ್ವರ ಬಿಟ್ಟರೆ ಚಳಿ ಬಿಡಲ್ಲ, ಊಟ ಸೇರ್ತಿಲ್ಲ, ನಡಕ. ಎಷ್ಟೇ ಬೆಡ್ಶೀಟ್ ಹೊತ್ತರೂ ಕೂಡ ನಡಕ. ಏನಾಯಿತು ಗೊತ್ತಿಲ್ಲ. ಮನೇಲಿ ಹೇಳ್ತಾರೆ, ಹಿಂಗೆ ಮಲಗಿದ್ದಾಗ ಹಿಂಗಾಯಿತು ಲಾಡ್ಜಲ್ಲಿ, ಆ ಲಾಡ್ಜಲ್ಲಿ ಮಲಗಿದ್ದಾಗ ನನಗೆ ಈ ರೀತಿ ಆಯಿತು ಅಂತ ಹೇಳಿ. ಯಾರು ಏನು ಗೊತ್ತಿಲ್ಲ. ಅವ್ರು ಸಣ್ಣದೊಂದು ಬೆಡ್ ಲೈಟ್ ಹಾಕಿದ್ದಂತೆ ಆ ರೂಮಲ್ಲಿ ಮಲಗಿದ್ವಾಗ ಹೋಟ್ಲಲ್ಲಿ, ಲಾಡ್ಜಲ್ಲಿ. ಆ ಲೈಟ್ ಹಾಕಿದ್ರು ಕೂಡ ಇವ್ರ ಕಣ್ಣಿಗೆ ಯಾರು ಕಾಣ್ತಿಲ್ಲ. ಅಂದರೆ ಮೈ ಮೇಲೆ ಯಾರೋ ಬಂದು ಗುದ್ದಂಗೆ ಆಗೋದು, ತುಳ್ದಂಗೆ ಆಗೋದೆಲ್ಲ ಆಗ್ತಿತ್ತಂತೆ. ಬದುಕೆ ಬಂದಿದ್ದೀವಿ ನಾವು ಅನ್ನೋ ಮಟ್ಟಿಗೆ ಮಾತಾಡಿದ್ರು ಅವರು ಇಬ್ಬರು, ಗಂಡ ಹೆಂಡತಿ ಇಬ್ಬರು, ಫ್ರೆಶ್ ಆಗಿ ಮದುವೆ ಆಗಿರೋರು. ಆಮೇಲೆ ಎಲ್ಲೆಲ್ಲ ಕರ್ಕೊಂಡೋರು. ಆ ಬಂಡೆ ಕಾಳಮ್ಮ ಅಂತೇಳಿ ಮಂಗಳೂರಲ್ಲಿದೆ, ಅಲ್ಲೋದ್ರು. ಅನ್ಯಾರು ದೇವಸ್ಥಾನಕ್ಕೆ ಯಂತ್ರ ತಾಯ್ತ ಎಲ್ಲ ಹಾಕಿದ್ರು. ಏನೂ ಇಲ್ಲ, ಬಿಡ್ತಾ ಇಲ್ಲ. ಹಸಿ ಮೈ, ಫ್ರೆಶ್ ಆಗಿ ಮದುವೆ ಆಗಿರೋ ಗಂಡು, ಇನ್ನೂ 1 ತಿಂಗಳಾಗಿಲ್ಲ. ಮದುವೆ ಆದೊಂದು ವಾರಕ್ಕೆ ಈ ದೊಡ್ಡ ದುರ್ಘಟನೆ. ಮನೇಲೆಲ್ರಿಗೂ ಮನಸ್ಸು ಕೆಟ್ಟೋಯ್ತು. ಹುಡುಗಿ ತಂದೆ ತಾಯಿಗೂ ಮನಸ್ಸು ನೆಮ್ಮದಿ ಇಲ್ಲ, ಹುಡುಗನ ತಂದೆ ತಾಯಿಗೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಈ ಥರ ಮಾಡಿ ಭಾಳ ವಿಚಿತ್ರವಾದಂಥ ಅನುಭವನ ಅವ್ರು ಹೇಳ್ಕೊಂಡ್ರು. ಆ ಅನುಭವ ತಕ್ಕಂತೆ ಅವ್ರು ನರಳ್ತಾ ಇದ್ದಾರೆ. ಏನು ಮಾಡೋದು, ಈ ಥರ ಆಗೋಯ್ತಲ್ಲ, ಏನಿದು, ಹನಿಮೂನ್ಗೆ ನಾವು ಕಳಿಸ್ಬಾರ್ದಾಗಿತ್ತು. ಅವರು ಕಳಿಸಿದ್ದು ತಪ್ಪಿಲ್ಲ. ಇವ್ರು ಉಳ್ಕೊಂಡಿರೋ ಲಾಡ್ಜಲ್ಲಿ ಉಳ್ಕೊಂಡಿದ್ದಾರೆ. ಆ ಲಾಡ್ಜಲ್ಲಿ ಏನು ಪ್ರಾಬ್ಲಮ್ಮು, ಮತ್ತು ಆ ಲಾಡ್ಜ್ ಹತ್ರದಲ್ಲಿ ಯಾರ ಹತ್ರನೂ ಹೋಗಿ ಕೇಳಿದಾಗ ಆ ಲಾಡ್ಜಲ್ಲಿ ಒಬ್ಬರು ದಂಪತಿಗಳು ನೇಣಾಕೊಂಡು ಸತ್ತೋಗಿದ್ರಂತೆ. ಬಾಗಿಲು ಹೊಡೆದು ಅವ್ರ ಶವ ತೊಗೊಂಡೋಗಿ ಪೊಲೀಸ್ನವರು ಪೋಸ್ಟ್ ಮಾರ್ಟಮ್ ಮಾಡಿ ಹ್ಯಾಂಡ್ ಓವರ್ ಮಾಡಿದ್ದಾರಂತೆ. ಇದೇ ಥರ ಹನುಮನಿಗೆ ಬಂದು ಏನೋ ಗೊತ್ತಿಲ್ಲ, ಅವರು ಆ ರೂಮ್ನಲ್ಲಿ ಸತ್ತೋಗಿರೋರ್ದು ಸೋಲು ಈ ಹೊಸ ಹೆಣ್ಣುಗಂಡ ಮೇಲೆ ಆಟ ಆಡಿಬಿಟ್ಟಿದೆ. ಇದು ನೋಡಿದಂಥ ಘಟ್ಟ. ಹಾಗಾದರೆ ನಿಮಗೆ ರಕ್ಷಣೆ ಏನಿದೆ? ಎಲ್ಲ ಹೊರಗಡೆ ಹೋಗಿ ಮಲಗಿದಾಗ ಮನೆಯಿಂದ ಬಿಟ್ಟು ಟ್ರಾವೆಲ್ ಮಾಡ್ತೀವಿ, ನೈಟ್ ಜರ್ನಿ, ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ. ಧರ್ಮಸ್ಥಳಕ್ಕೆ ಹಾಸನ ಬಿಟ್ಟು ಸಕಲೇಶ್ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಏನೆಲ್ಲ ಸ್ಟ್ರೀಟ್ ಲ್ಯಾಂಪ್ ಇದೆಯಂತೆ. ಏನೋ ಪಕ್ಕದಲ್ಲಿ ಸಡನ್ನಾಗಿ ಯಾವುದೋ ಒಬ್ಬ ಬಂದು ಅಲ್ಲಿ ಲುಂಗಿ ಇಟ್ಕೊಂಡು ಬಂದು ಹಿಂಗೆ ಅಂದ್ಬಿಟ್ಟು ಹಿಂಗೆ ಬಂತೆ. ಅರ್ಧ ಇಂಚಲ್ಲಿ ಅವ್ನಿಗೆ ಟಚ್ ಆಗಿರೋ ಸತ್ತೋಗ್ಬಿಡ್ತಿದ್ದ. ಆದರೆ ಅವ್ನು ಸಾಯಲಿಲ್ಲ, ಅವ್ನು ಮನುಷ್ಯನೇ ಅಲ್ಲ, ಅದು ಪ್ರೇತ. ಅದು ಸಡನ್ನಾಗಿ ಇಲ್ಲ, ಅವ್ನು ಬ್ರೇಕ್ ಹಾಕಿ ಹಿಂಗೆ ರೈಟದ್ದು ಎಳ್ಕೊಳ್ಳಿಲ್ಲ ಅಂದರೆ ಗಾಡಿ ಉಲ್ಟಾ ಆಗಿಬಿಟ್ಟು ಹೊಟ್ಟೋಗ್ಬಿಡೋದು. ಅವನು ಬದುಕ್ಸೋಕ್ಕೆ ಅಂತ ಯಾರೋ ಅಡ್ಡ ಬಂದರು ಅಂತೇಳಿ ಸಡನ್ನಾಗಿ ಹಿಂಗೆ ಹೋದರೆ ಅವ್ನು ಮನುಷ್ಯನೇ ಇಲ್ಲ, ಅಲ್ಲಿ ಯಾರೂ ಇಲ್ಲವೇ ಇಲ್ಲ, ಕಾಣ್ತಿಲ್ಲ. ಇವ್ನು ಹೋಗ್ತದೆ ಡ್ರೈವ್ ಮಾಡಿಕೊಂಡು ಸಡನ್ನಾಗಿ ಯಾವುದೋ ಒಂದು ವ್ಯಕ್ತಿ ಲುಂಗಿ ಇಟ್ಕೊಂಡು ಥರ ಬಂದು ಬೆಕ್ಕು ಕಣ್ಣು ಕ್ಯಾಟೈಸು ಸಡನ್ನಾಗಿ ಬಂದು ಅವ್ನು ಸಿಕ್ಕಾಕೊಳ್ಳೋಕ್ಕೆ ಬಂದ ಥರ ಬಂದಂತೆ. ಇನ್ನೇನು ಕಾರ್ಗೆ ಸಿಕ್ಕಾಕೊಂಡು ಸತ್ತೋಗ್ಬೇಕು ಥರ. ಆದರೆ ಅವನಲ್ಲ, ಅದು ಪ್ರೇತ. ಆಮೇಲೆ ಮಿರರ್ ನೋಡ್ತಾ ಅವ್ನ ಕಡೆಗೆ ಕಾಣಲಿಲ್ವಂತೆ. ಡ್ರೈವಿಂಗಲ್ಲಿ ಎಡಗಡೆ ಒಂದು ಮಿರರ್ ಇದೆಯಲ್ಲ, ಅಲ್ಲಿ ನೋಡಿದ್ರೆ ಅವ್ನ ಕಣ್ಣಿಗೆ ಕಂಡಿಲ್ಲ. ಲೈಟಲ್ಲದೆ ರಸ್ತೆಯಲ್ಲಿ ರೈಟೆಲ್ಲ ಜೋರಾಗಿ ಹಾಕಿದ್ದಾರೆ. ರಾತ್ರಿ 11 ಗಂಟೆಯಲ್ಲಿ 10:30 ಸಡನ್ನಾಗಿ ಬಂದ. ಅವ್ನು ಹೆಂಗೆ ಬಂದಂತ ಅವನಿಗೂ ಗೊತ್ತಿಲ್ಲ. ಈಗ ಡ್ರೈವ್ ಮಾಡ್ತೀರಾ, ಅಲ್ಲೊಬ್ಬ ನಿಂತಿದ್ದಾನೆ ಅಂತ ಗೊತ್ತಾಗುತ್ತೆ, ಅಲ್ಲೂ ಗೊತ್ತಾಗಿಲ್ಲ. ಸಡನ್ನಾಗಿ ಹೆಂಗೆ ಬಂದು ಹಂಗೆ ಹೋಗ್ಬಿಟ್ಟ. ಅಂದರೆ ಇವನು ಆ್ಯಕ್ಸಿಡೆಂಟಾಗಿ ಸಾಯಬೇಕು ಅನ್ನೋ ರೀತಿಲಿ ಅದು ಮಾಡ್ತದ್ದು ಪ್ರೇತ ಬಾಧೆ. ನಾವು ಟ್ರಾವೆಲ್ ಮಾಡಬೇಕಾದ್ರೆ ನಮ್ಗೆ ಯಾವುದೋ ಒಂದು ಕನ್ಫ್ಯೂಷನಲ್ಲಿ ಆ್ಯಕ್ಸಿಡೆಂಟ್ ಮಾಡಿ ನಮ್ಗೆ ಸಾವು ಬರೋಂಗೆ ಮಾಡುತ್ತೆ ಯಾವುದೋ ಒಂದು ದುಷ್ಟಶಕ್ತಿ. ಲಾಡ್ಜಲ್ಲಿ ಮಲಗಿದ್ದಾಗ ಯಾವುದೋ ಒಂಥರ ದುಷ್ಟಶಕ್ತಿ ಬಂದು ನಮಗೆ ನಿದ್ದೆ ಹಾಳು ಮಾಡಿ ನಮಗೆ ನಮ್ಮ ಏಕಾಂತವನ್ನು ಹಾಳು ಮಾಡುತ್ತೆ. ಮನೆ ಒಳಗೆ ಮಲಗಿದ್ದಾರೆ, ಮಲ್ಕೊಂಡಿದ್ದಾಗ ಯಾರೋ ಬಂದು ತಟ್ಟಂಗೆ ಹೇಳಿ ಕೂಗ್ದಂಗೆ, ಹೇಯ್ ಲಕ್ಷ್ಮೀ ಶ್ರೀನಿವಾಸ್ ಅಂದಂಗೆ, ಹೇಯ್ ಶ್ರೀನಿವಾಸ್ ಹಿಂಗಂದಂಗೆ ಕಣ್ಬಿಟ್ಟು ನೋಡ್ರೆ ಯಾರೂ ಇಲ್ಲ. ಈ ಥರ ಅನುಭವ ಕೆಲವ್ರಿಗೆ ಆಗ್ತಾ ಇರ್ತದೆ. ಯಾರೋ ಮಲಗಿರ್ತಾರೆ, ನಮ್ಮ ಹೆಸ್ರನ್ನೇ ಕರೆದಂಗೆ ಆಗುತ್ತೆ. ಆಗೇನಾಗುತ್ತೆ, ನಮಗೆ ಭಯ, ಒಂದು ರೀತಿ ಭೀತಿ, ಹೇಳ್ಕೊಳಕ್ಕಾಗ್ತಿಲ್ಲ. ಯಾರು ಹೇಳಿ ಹುಚ್ಚ ನೀನು ನೋಡು ಕಿಟಕಿ ಹಾಕಿದ್ಯಾ, ಬಾಗ್ಲಾಕೊಂಡ್ ಮಲಗಿದ್ಯಾ, ನಿನ್ನ ರೂಮ್ಗೆ ಯಾರು ಬಂದುಬಿಡ್ತಾರೆ, ಬಂದು ಎಪ್ಸರ್ ಯಾರು ಹೆಸರು ಕರೀತಾರೆ, ನಿಂಗೆ ಭ್ರಮೆ. ಎಲ್ಲೋ ಟಿ ವಿ ನೋಡಿದ್ಯಾ, ಅದೇ ಸಿನಿಮಾ ನೋಡಿದ್ಯಲ್ಲ, ಅದು ಏನೋ ರಿಕಲೆಕ್ಟ್ ಮಾಡಿರ್ತೀಯ,
ಅದು ಮರುಕಳಿಸಿ ಈ ಥರ ಭ್ರಮೆ ರೂಪದಲ್ಲಿ ಸೃಷ್ಟಿಯಾಗುತ್ತೆ. ಮಲ್ಕೋ ಬಾಯಿ ಮುಚ್ಕೊಂಡು. ಯಾರಾದರೂ ನಗ್ಬಿಟ್ಟಾರೆ ಈ ಮಾತು ಕೇಳಿದ್ರೆ. ಅವನಿಗೆ ಚಿಕ್ಕ ಹುಡುಗ ಇಲ್ಲ, ಅವ್ನಿಗಾಗಲೇ 30 ವರ್ಷ. ಮಲಗಿದ್ದಾನೆ, ಯಾರೋ ಬರ್ದಂಗೆ ಹೆಸ್ರು ಹೇಳಿ ಎಬ್ಬಿಸ್ದಂಗೆ ಆಗತ್ತೆ ಅಂತ. ಇದು ಒಂದು. ನಿದ್ದೆ ಮಾಡೋಕ್ಕೆ ಬಿಡ್ತೀರ ನೋಡಿ, ನಿದ್ದೆ ಹಾಳು, ಭಯ ಮಲ್ಗಕ್ಕೆ. ಆ ರೂಮ್ ಬಿಟ್ಟು ಇನ್ನೊಂದು ರೂಮ್ದಲ್ಲಿ ಮಲ್ಕೊಂಡ, ಇನ್ನೊಂದು ಜಾಗದಲ್ಲಿ ಮಲ್ಕೊಂಡ, ಅಲ್ಲೂ ಅವನಿಗೆ ಆ ರೀತಿ ಆಗತ್ತಂತೆ. ಅವನಿಗೆ ಭಯ, ನಂಗೆ ರಕ್ಷಣೆನೇ ಇಲ್ವಲ್ಲಪ್ಪ, ನಂಗೆ ರಕ್ಷಣೆ ಇಲ್ಲ. ಇನ್ನೊಬ್ಬರು ಸುಮಾರು ಒಂದು 45 ವರ್ಷ ವಯಸ್ಸಾಗಿದೆ ಅನಿಸುತ್ತೆ. ಅವ್ರು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದಾರೆ. 1:30 ಆಗಿತ್ತಂತೆ. ಕ್ಯಾಬಲ್ಲಿ ಬರ್ತಾ ಇದ್ದಾರೆ. ಕ್ಯಾಬ್ ಏನು ಮಾಡ್ದ, ಅವ್ರ ಮನೆ ಜಾಗಕ್ಕೆ ಸ್ಟಾಪ್ ಮಾಡ್ದ. ಕಾರಿಂದ ಇಳ್ಕೊಂಡ್ಮೇಲೆ ಇನ್ನೇನು ಮನೆ ಅವರು 200-300 ಮೀಟ್ರ್ ದೂರದಲ್ಲಿದೆ. ಹೋಗ್ತಿದ್ದಾರೆ. ಇಡೀ ಏರಿಯಾ ಶಾಂತವಾಗಿದೆ. ಎಲ್ಲ ನಿದ್ದೆ ಮಾಡ್ತಿದ್ದಾರೆ. ಯಾರೂ ಇಲ್ಲ ಅಲ್ಲಿ. ಯಾರು ಮನೆಯಿಂದ ಹೊರಗೂ ಬಂದಿಲ್ಲ, ಹೊರಗಿನ ಒಳಗೂ ಹೋಗಿಲ್ಲ. ಇದಕ್ಕೆ ಯಾವುದೋ ಒಂದು ವ್ಯಕ್ತಿ, ಒಂದು ಸ್ತ್ರೀ ಪಟ್ಟದ ಬಂದು ಹಿಂಗಂತ ತಳ್ಳಿಬಿಟ್ಟು ಬಿಳಿಸ್ಬಿಟ್ಟು ಹೊಟ್ಟೋಯ್ತಂತೆ. ತಿರುಗಿ ನೋಡ್ತಾನೆ, ಇಲ್ಲೂ ಬಾಗ್ಲಾಕಿದ್ದಾರೆ, ಅಲ್ಲೂ ಬಾಗ್ಲಾಕಿದ್ದಾರೆ, ಯಾರೂ ಇಲ್ಲ. ಯಾವಾಗ ಅವ್ನು ತಳ್ಳಿಂಗೆ ಬಿದ್ದನೋ ಕೂಕೊಂಬಿಟ್ಟ, ಜೋರಾಗಿ ಕೂಕೊಂಬಿಟ್ಟ. ಆಗ ಆಜು ಬಾಜು ಲೈಟ್ ಆನ್ ಮಾಡಿ ಯಾರಿದು ನೋಡಿದಾಗ ಅವನಲ್ಲಿ ಬಿದ್ದು ನಡ್ತಿ ಹೇಳೋಕ್ಕಾಗ್ತಿಲ್ಲ. ಆಗ ಹುಡುಗ ನಮ್ಮ ಏರಿಯಾದವನು, ನಮ್ಮ ಆ ಮನೆ ಒಂದು ಹುಡುಗ, ಇಲ್ಲಾಕೆ ಬಂದು ಬಿದ್ದ ಹೇಗೆ ಅಂತ ಕೇಳಿದಾಗ ಅವನು 2 ನಿಮಿಷ ನೀರೆಲ್ಲ ಪ್ರೋಕ್ಷಣೆ ಮಾಡಿ, ನೀರು ಚುಮ್ಕಿಸಿ ಅವ್ನಿಗೆ ಜ್ಞಾನ ಬರೋಂಗೆ ಮಾಡಿ, ಯಾರೋ ಒಬ್ಳು ಬಂದಳು, ಪಟ್ಟಂತ ತಳ್ಳಿದ್ಲು. ನನಗೆ ಆ ಭಾರತ್ ತಡಿಕಾಗಿ ಬಿದ್ದೋದೆ ಅಂಥೇಳಿ ಲಂಚ್ ಬಾಕ್ಸ್ ಇಟ್ಕೊಂಡಿದ್ದ, ಅದು ಬಿದ್ದೋಯ್ತು. ಲ್ಯಾಪ್ಟಾಪೆಲ್ಲ ಹೊಡೆದೋಯ್ತು. 6 ಅಪ್ಸಕ್ಕೆ ತಳ್ಳೋಗಿದೆ. ಎಲ್ಲರೂ ಯಾರೋ ಕಳ್ಳ ಬಂದು ಹೊಡೆದ್ಬಿಟ್ನೋ, ಕೊಲೆ ಮಾಡಿಬಿಟ್ನೋ ಅಂಥೇಳಿ ಆ ಕಿರ್ಚು ಕೂಗಿಗೆ ಓಡೋಡಿ ಬಂದು ಅವನ್ನ ಎಚ್ಚರಿಸಿ ಜ್ಞಾನ ಬರೋಂಗೆ ಮಾಡಿ ಕೇಳಿದಾಗ ಹಿಂಗಾಯ್ತು ಅಂದಾಗ ಎಲ್ಲ ಮನೆ ಬಾಗಿಲಾಕಿತ್ತು. ಅವನೇ ನೋಡಿದ್ದಾನೆ. ಡೈಲಿ ಹೋಗ್ತಿದ್ದಾನೆ ಅದೇ ರೂಟಲ್ಲಿ. ಅವನು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ. ಬೆಳಗ್ಗೆ ಹೋದರೆ ಮಧ್ಯಾಹ್ನ ಹೋದರೆ ರಾತ್ರಿ ಏನೋ ಬರ್ತಿದ್ದ. ಎಲ್ಲರೂ ನೋಡ್ತಾ ಇದ್ದಾನೆ, ಯಾರೂ ತೆಗ್ದಿಲ್ಲ, ಯಾರೂ ಹೊರ್ಗೆ ಬಂದಿಲ್ಲ. ಆಮೇಲೆ ಅವ್ರಿಗೇನು ಅನ್ನಿಸ್ತೇನೋ, ಸಡನ್ನಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಮನೆಗೆ ಬಂದ ಮೇಲಿಂದ ಅವನಿಗೆ ಆ ಕೈ ಎತ್ತಕ್ಕಾಗ್ತಿಲ್ಲ. ಅಷ್ಟು ಭಾರ ಆಗಿಬಿದೆ, ನೋವಾಗಿದೆ, ಹಿಂಗೆಲ್ಲ ಮಾಡೋಕ್ಕೆ ಆಗ್ತಿಲ್ಲ. ಜ್ವರ ಚಳಿ. ಆಮೇಲೆ ಮೈಯೆಲ್ಲ ಜ್ವರ ಅಂದರೆ ಏನು, ಬೆಂಕಿ, ಮೈಯೆಲ್ಲ ಬೆಂಕಿ ಮುಡ್ತಂಗಿದೆ. ಆ ಹನಿಮೂನ್ಗೆ ಹೋದವ್ರಿಗೂ ಇದೇ ಗೋಳು. ಚಳಿ, ಜ್ವರ, ಮಾತು ತೊದಲು, ಯಾರು ನೋಡಿದ್ರು ಭಯ ಆಗುತ್ತೆ. ಕಣ್ಣು ಮುಚ್ಚಲು ಸಾಕು ಏನೋ ಬಂದು ಕುತ್ಕೊಂಡ್ಬಿಡ್ತಾನ ಅಂತ ಭಯ. ಗಂಡ ಹೆಂಡ್ತಿಗೆ ಹೊಸ ಮದುವೆ ಆಗಿರೋರಿಗೆ. ಡ್ರೈವ್ ಮಾಡೋ ಸಾಕು ಇನ್ಯಾವುದೋ ಅಡ್ಡ ಬಂದ್ಬಿಟ್ಟು ನನಗೆ ಆ್ಯಕ್ಸಿಡೆಂಟ್ ಮಾಡಿಬಿಡ್ತಾರಂತ ಡ್ರೈವಿಂಗ್ ರಾತ್ರಿ ಹೊತ್ತು ಹೋಗೋಕ್ಕೆ ಭಯ, ಡ್ರೈವ್ ಮಾಡೋಕ್ಕೆ ಭಯ. ಮಲಗಿದಾಗ ಯಾರೋ ಬಡ್ದು ಎಬ್ಬಿಸ್ಬಿಡ್ತಾರಲ್ಲ ಅಂತ ಭಯ. ಕಣ್ಣು ಮುಚ್ಚಿಬಿಟ್ರೆ ಅದೇ ಕಣ್ಣೇ ಮುಚ್ಚಲ್ಲ, ಹೆಂಗೋ ಓಡಾಡ್ಕೊಂಡು ನಿದ್ದೆ ಮಾಡಬೇಕು. ಹಗ್ಲೊತ್ತಿಲ್ಲ, ಇದು ರಾತ್ರಿ ಹೊತ್ತು ಮಾತ್ರ ಎತ್ತಾಗುತ್ತೆ. ನೆಕ್ಸ್ಟು ಅವನು ಆಫೀಸಿಂದ ಮುಗಿಸ್ಕೊಂಡು ಮನೆ ಬರ್ಲಿಕ್ಕೂ ಮತ್ತೆ ಭಯ. ಹೆಂಗೆ ಬರೋದೀಗ? ಆ ರಸ್ತೆಯಲ್ಲೇ ಹೋಗ್ಬೇಕು, ಅವನು ನಟಕ್ಕಾಗಲ್ಲ. ಆಮೇಲೆ ಇನ್ನೊಂದು ಸಲ ಅವನ ಜೊತೆ ಇನ್ನೊಬ್ಬ ಬಂದಂತೆ. ಫೋನ್ ಮಾಡ್ದ, ನಾನು ಹಿಡಿತಾ ಇದ್ದಂತ. ಮನೇಲಿ ಅವ್ನ ತಮ್ಮ ಬಂದ್ಬಿಟ್ಟು ತಮ್ಮನ ಕರ್ಕೊಂಡು ಅಣ್ಣನ ಹೋಗ್ತಾ ಇದ್ದಾನೆ. ಡೈಲಿ ತಮ್ಮ ಬರೋದು, ಕ್ಯಾಬ್ ಬಿಡೋದ ತಕ್ಷಣ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಸಲ ತಳ್ಳಿ ಬಿಡಿಸ್ಬಿಟ್ರೆ ಅದು ಹೆಂಗಸು ನೋಡ್ತಾನೆ, ಯಾರೂ ಇಲ್ಲ. ಆದರೆ ಅವರು ಒಂದು ಮರ ಇದೆಯಂತೆ ಅವರು ಹೋಗೋದಾಗಲಿ. ಆ ಮರ ಗಾಳಿನೇ ಇಲ್ಲ, ಗಾಳಿ ಬೀಸ್ತಾನೆ ಇಲ್ಲ. ಎಲ್ಲ ಎಲೆ ಉದುರಿ ಇವ್ರ ತಲೆ ಮೇಲೆ ಬೀಳ್ತಾ ಇದೆ. ಎಲೆಗಳೆಲ್ಲ ಉದುರಿ ಅಲ್ಲಾಡಿ ಬಿಡಿಸ್ತಾ ಇದೆಯಂತೆ. ಅರೆ ಅಲ್ಲೆಲ್ಲೂ ಮರಗಳು ಯಾವುದು ಅಲ್ಲಾಡ್ತಿಲ್ಲ, ಇದೊಂದೇ ಮರ ಯಾಕೆ ಅಲ್ಲಾಡಿಸಿ ಎಲೆಗಳೆಲ್ಲ ಬೀಳಿಸ್ತಾ ಇದೆ ಅಂತ ಅಣ್ಣ ತಮ್ಮ ಇಬ್ಬರು ಯೋಚನೆ ಮಾಡಿದಂತೆ. ಈ ಬೀದಿಲಿ ಏನೋ ಪ್ರಾಬ್ಲಮ್ ಇದೆ. ಆದ್ದರಿಂದ ಎಲ್ರಿಗೂ ಗೊತ್ತಾಯಿತು, ರಾತ್ರಿವೇ ನಾವು ಇಲ್ಲಿ ಓಡಾಡೋದು ಕಷ್ಟ ಅಂತೇಳಿ ಆ ಏರಿಯಾ ಕ್ರಾಸಲ್ಲಿ ಇರೋರು ಎಲ್ಲರೂ ರಾತ್ರಿ 10 ಗಂಟೆ ಮೇಲೆ ಓಡಾಡೋದಿಲ್ಲ. ಓಡಾಡೋದಾದರೆ ಯಾರ ಜೊತೆ ಓಡಾಡಬೇಕು. ಯಾಕೆ ಅಂತಂದರೆ ಆ ಜಾಗದಲ್ಲಿ ಯಾವುದೋ ಒಂದು ಹುಡುಗಿನ ರೇಪ್ ಮಾಡಿಬಿಟ್ಟು ಸಾಯಿಸ್ಬಿಟ್ಟಿದ್ದಾರೆ ಆ ಏರಿಯಾದಲ್ಲಿ. ಆ ರೇಪ್ ಮಾಡಿರೋ ಹುಡುಗಿ ಅಲ್ಲೆಲ್ಲೋ ಓಡಾಡ್ಕೊಂಡಿದೆ. ಆ ರೇಪ್ ಮಾಡಿ ಸತ್ತೋಗಿರೋ ಹುಡುಗಿ ಈ ಗಂಡು ಹುಡುಗರು ಕಂಡ್ರೆ ಈ ಥರ ಎಲ್ಲ ಹೊಡಿಯೋದು, ತಳ್ಳಿಬಿಡೋದು, ದಡ್ಡಂತ ಬಿಸಾಕೋದು, ಯಾರೂ ಕಣ್ಗೆ ಕಾಣಲ್ಲ. ಇದು ಯಾವ ಸೈನ್ಸು ನಂಬಲ್ಲ. ಇದು ಇವೆಲ್ಲ ಭ್ರಮೆ ಅಂತಾರೆ. ಬಟ್ ಬಿದ್ದು ನೋವಾಯಿತು, ಚಳಿ ಜ್ವರ ಬರ್ತಾ ಇದೆ, ಅಗ್ನಿ, ಬಾಡಿನ ಎಂಥ ಟೆಂಪ್ರೇಚರ್ ಮೋರ್ ದೆನ್ 100 ಡಿಗ್ರಿ, ಚಳಿ, ತೊದಲು, ಬಾಯಿಲಿ ಭಯ, ಆಗಂತಕ ಏನೆಲ್ಲ ಅದನ್ನು ನೆನೆಸ್ಕೊಂಡ್ರೆ ಅವನು ಈಡು ಭಯ ಬೀಳ್ತಾನೆ. ಅದಕ್ಕೆ ಮತ್ತೆ ನೆನೆಸ್ಕೋಬಾರ್ದು ಅಂತ. ಯಾವುದೋ ಬಿಳಿ ಸೀರೆ ಉಟ್ಕೊಂಡು ಬಂದಂಗಾಯ್ತು, ಪಟ್ಟಂತ ತಂದುಬಿಡ್ತು ನನಗೆ ಅಷ್ಟೇ, ಆಮೇಲೆ ಏನಾಯ್ತು ನಂಗೆ ಗೊತ್ತಿಲ್ಲ ಅಂತಾನೆ. ಇನ್ನೊಂದು ನಂದಿ ಬೆಟ್ಟದ ಹತ್ರ ಇದೇ ಕೇಸು. ನಂದಿ ಬೆಟ್ಟದ ಹತ್ರ ಲವರ್ಸ್ ಇಬ್ಬರು ಹೋಗಿದ್ದಾರೆ. ಲವರ್ಸು ಅದೇನೋ ಐಸ್ ಕ್ರೀಮು, ಅದೇನೋ ಚುರುಮುರಿ ಏನೋ ತರಲಿಕ್ಕೆ ಅಂತ ಹೋದ. ಇವಳು ಹೋದರೆ
ಅಲ್ಲಿ ಹೋಗಿ ಬರೋಷ್ಟರೊಳಗೆ ಇವಳು ಜಾರು ಬಿದ್ದು ಅಲ್ಲಿ ಒಂದು 20 ಅಡಿ ಕೆಳಗಿದ್ದಾಳಂತೆ. ಅಲ್ಲ ಅವ್ನು ಹಿಡಿದು ಎತ್ಕೋಬೋದು. ಅವಳು ಹೆಂಗೆ ಬಿದ್ಲು, ಹೇಗೆ ಹೋದ್ಲು, ನಂಗೆ ಗೊತ್ತೇ ಇಲ್ಲ ರೀ, ನನಗೆ ಗೊತ್ತೇ ಇಲ್ಲ ಅಂತ ಅವಳವರು. ಅವಳ ಕೈಲಿ ಒಂದು ಹೆಲ್ಮೆಟ್ ಇತ್ತು, ಹೆಲ್ಮೆಟ್ ಸಮೇತ ಕೆಳಗೆ ಬಿದ್ದಿದ್ದಾಳೆ. ಯಾರೋ ನಂಗೆ ನೂಗ್ತಂಗಾಯಿತು, ಬಿದ್ದುಬಿಟ್ಟೆ ಇಷ್ಟೇ. ಆಮೇಲೆ ಏನಾಯಿತು ನನಗೆ ಗೊತ್ತಿಲ್ಲ. ನನಗೇನೋ ಒಂಥರ ಬೆಂಕಿ ಥರ ಕಾಣ್ತು. ಸೂರ್ಯ ಉದಯ ಆಗ್ತಾನಲ್ಲ ಬೆಳಗಿನ ಜಾವ, ಆ ಥರ ಎಲ್ಲೋ ಗೋಲ್ಡನ್ ಕಲರ್ ಥರ ಕಾಣ್ತು. ಕಂಡ ತಕ್ಷಣ ನನಗೇನೋ ಒಂಥರ ಆಯಿತು. ನಾನು ಯಾರೋ ತಳ್ಳಿದ್ರು, ನಾನು ಕೆಳಗೆ ಬಿದ್ದೆ. ಆಮೇಲೆ ಹೋಗಿ ಕೆಳಗಡೆ ಮೆಟ್ಲೆಲ್ಲ ಇಳಿದು ಮೆಟ್ಲಿಗೆ ಕೆಳಗೆ ಬಂದು ಅವಳ ಎತ್ಕೊಂಡು ಬಂದು ಒಂದು 10 ಗಂಟೆ ಇದು ಮಾಡಿಸಿ, ಯಾರೋ ಡಾಕ್ಟ್ರ್ ಕರೆಸಿ ಫಸ್ಟ್ ಏಡ್ ಮಾಡಿಸಿ, ಆಮೇಲೆ ತೊಗೊಂಡೋಗಿ ಒಂದ್ಸಲ ತೋರಿಸಿ ಬಿ ಪಿ ಏನೋ ಹೆಚ್ಚು ಕಮ್ಮಿ ಆಗಿದೆಯಾ ಅಂಥೇಳಿ. ಅವ್ಳು ಯಾವ ರೋಗ ಇಲ್ಲ, ಚಿಕ್ಕ 23 ವರ್ಷದ 24 ವರ್ಷದ ಹುಡುಗಿ, ಏನು ಡಯಾಬಿಟಿಸ್ ಇಲ್ಲ, ಬಿ ಪಿ ಇಲ್ಲ. ಬಟ್ ನಂದಿ ಬೆಟ್ಟಕ್ಕೆ ಹೋದಾಗ ಅವಳಿಗೆ ಈ ರೀತಿ ಆಯಿತು. ಹಾಗಾದರೆ ನಮಗೆ ಒಂದು ಟ್ರಿಪ್ಗೆ ಹೋದಾಗ, ಹನಿಮೂನ್ಗೆ ಹೋದಾಗ, ಡ್ರೈವ್ ಮಾಡುವಾಗ, ಮನೆ ಮಲಗಿದ್ದಾಗ ಅಥವಾ ಎಲ್ಲರೂ ಹೋಗಿ ಬರ್ಬೇಕಾದ್ರೆ ನಮ್ಗೆ ರಕ್ಷಣೆನೇ ಇಲ್ಲ. ನೋಡಿ, ನಮಗೆ ಯಾವುದೋ ಕಣ್ಣಿಗೆ ಕಾಣದೇ ಇರುವಂಥ ವಸ್ತು, ಶಕ್ತಿ, ಒಂದು ಎನರ್ಜಿ ನಮಗೆ ಆಗಂತ ಸಿಕ್ಕಾಪಟ್ಟೆ ಭಯ, ಭೀತಿ, ಆತಂಕ. ಅಂದರೆ ಎಂಥ ಆತಂಕ ಅಂದರೆ ಆ ರಸ್ತೆಯಲ್ಲಿ ಹೋಗೋಕ್ಕೆ ಭಯ, ಅಲ್ಲಿ ಓಡ್ ಮಲ್ಕೊಳ್ಳೋಕ್ಕೆ ಭಯ. ಆ ರೀತಿ ಹವಾ ಸೃಷ್ಟಿ ಮಾಡಿಬಿಟ್ಟಿರ್ತದೆ. ಇದನ್ನು ಯಾವ ಎಕ್ಸೆಲ್ ನೋಡುತ್ತೆ ಕಂಡುಹಿಡಿತೀರಿ? ಯಾವ ಬ್ಲಡ್ ರಿಪೋರ್ಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ? ಯಾವ ECGಲಿ ಗೊತ್ತಾಗುತ್ತೆ? ಯಾವ MRI ಸ್ಕ್ಯಾನು, CT ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ? ಯಾಕೆ ಹಿಂಗೆ ಬಿಟ್ಟು ಜ್ವರ ಬರ್ತಾಯಿದೆ? ನಾರ್ಮಲ್ ಇದೆ. ರಾತ್ರಿ ಆಯಿತು ಅಂದರೆ ಸಾಕು, ಅವ್ನಿಗೆ ಯಾವ ಟೈಮಲ್ಲಿ ಹಂಗೆ ಆಯಿತು ಆ ಟೈಮ್ಗೆ ಜ್ವರ ಬರುತ್ತೆ, ಚಳಿ ಬರುತ್ತೆ, ಮೈಯೆಲ್ಲ ಬೆಚ್ಚಗಾಗಿ ಬೆಂಕಿ ಥರ ಉರಿಯುತ್ತದೆ. ತೊದಲು ಮಾತಾಡ್ತಾರೆ, ಕನ್ವರ್ಸ್ತಾರೆ, ಏನೇನೋ ಮಾತಾಡ್ತಾರೆ. ಯಂತ್ರ ಹಾಕಿದ್ದಾಯಿತು, ತಂತ್ರ ಮಾಡಿಸಿದ್ದಾಯಿತು, ಏನೇ ಮಾಡಿದ್ರು. ಯಾಕೆಂದರೆ ಇವ್ರಿಗೆ ಪೀಡಿಸ್ತಾ ಇರೋ ಶಕ್ತಿ ಈ ಯಂತ್ರಕ್ಕೆಲ್ಲ ವರ್ಕ್ ಆಗ್ತಿಲ್ಲ. ಅದು ದೊಡ್ಡ ಸ್ಟ್ರಾಂಗು, ಯಾವುದೋ ಒಂದು ದೊಡ್ಡ ದುರಂತವಾಗಿ ಸತ್ತಿರ್ತದೆ ಆ ಎನರ್ಜಿ, ಆ ನೆಗೆಟಿವ್ ಎನರ್ಜಿ. ಅದಕ್ಕೇನು ಮಾಡಬೇಕು? ಈ ಥರ ರಸ್ತೆಯಲ್ಲಿ ಹೋಗುವಾಗ, ಮನೆ ಮಲಗಿದ್ದಾಗ, ಹನಿಮೂನ್ಗೆ ಹೋದಾಗ, ಅಥವಾ ವ್ಯಾಪಾರ, ವ್ಯವಹಾರ, ಉದ್ಯೋಗ, ನಾವು ಮನೆ ಬಿಟ್ಟು ಹೋಗೋಕ್ಕೆ ಮುಂಚೆ, ಮನೆಗೆ ಸೇರೋಕ್ಕೆ ಮುಂಚೆ, ಅಥವಾ ನಾವು ಟ್ರಾಲ್ ಮಾಡ್ಬೇಕಾದ್ರೆ ಈ ಮಂತ್ರನ ನಾವು 5-6 ಸಲ ಮನಸ್ಸಲ್ಲಿ ಜಪ ಮಾಡ್ತಿದ್ರೆ ನಮಗೆ ಪಾಸಿಟಿವ್ ಎನರ್ಜಿಯಿಂದ ಅದನ್ನು ಬಿಸಾಕ್ಬಿಡುತ್ತದಂತೆ. ಆ ನಮ್ಮ ಪಾಸಿಟಿವ್ ಎನರ್ಜಿ, ನಮ್ಮಲ್ಲಿರೋ ಪಾಸಿಟಿವ್ ಎನರ್ಜಿ. ಏನು ಮಾಡಬೇಕು? ಒಂದು ಕೈ ನಿಂಬೆಹಣ್ಣು ಇಟ್ಕೋಬೇಕು, ಅಥವಾ ಒಂದು 2 ನಿಂಬೆಹಣ್ಣು ತೊಗೊಳ್ಳಿ, 2 ನಿಂಬೆಹಣ್ಣು ಅಥವಾ ಒಂದು 3 ತೊಗೊಳ್ಳಿ. ನಿಮಗೆ ಶಕ್ತಿ ಇತ್ತು ಅಂದರೆ 3 ತೊಗೊಳ್ಳೋ ಶಕ್ತಿ ಇದೆ, ದುಡ್ಡಿತ್ತು ಅಂದರೆ 3 ನಿಂಬೆಹಣ್ಣು ತೊಗೊಂಡು ಓಂ ಮ್ರೀಂ ಶ್ರೀಂ ಕ್ಷೋಂ ಬೀಜಮಂತ್ರ. ಮ್ರೀಂ ಶಾಕಿನಿ ಡಾಕಿನಿ ಡಾಕಿನಿ ಕಾಕಿನಿ ಕಾಮಿನಿ ಮೋಹಿನಿ ಶೂಲಿನಿ, ಈ ಥರ 64 ಯೋಗಿನಿಂದ ಏನೋ ಬರೋ ತೊಂದರೆ ಇದೆ, ಮ್ರೀಂ ಅಂತ. ಶ್ರೀಂ ಸ್ವಯಂ ಆತ್ಮಹತ್ಯೆ ಮಾಡಿಕೊಂಡು, ಪ್ರೀತಿ ವಿಶ್ವಾಸದಲ್ಲಿ ದ್ರೋಹ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಪ್ರೀತಿಸಿರ್ತಾನೆ, ಮದುವೆ ಆಗಲಿಲ್ಲ ಅಂತ ಲವ್ ಸತ್ತೋಗ್ಬಿಡ್ತಾಳೆ. ಪ್ರೀತಿಸಿರ್ತಾನೆ, ಅವಳು ನಾನು ಮದುವೆ ಮಾಡ್ಕೊಳ್ಳೋದು, ಇವನು ಸತ್ತೋಗ್ಬಿಡ್ತಾನೆ. ಈ ಲವ್ಗೆ ಶ್ರೀ ಅಂತ ಕರೀತಾರೆ. ಕ್ಷೋಮ್ ಮರ್ಡರ್ ಮಾಡಿರ್ತಾರೆ, ಮಚ್ಚು ಲಾಂಗಿಂದ ವಿಷ ಹಾಕಿಸಿ ಸುಟ್ಟಿ ಒಡೆದು ಬಡ್ದು ಸಾಯಿಸು ಅಂಥ ಆತ್ಮಗಳಿಗೆ ಕ್ಷೋಮ್ ಅನ್ನೋ ಬೀಜ ಮಂತ್ರ ಶಾಂತಿ ಮಾಡಬೇಕು. ಮ್ರೀಂ ಶ್ರೀಂ ಕ್ಷೋಂ ಈ 3 ಬೀಜ ಮಂತ್ರ ನಿಂಬೆಡೆಗೆ ಹೋಗಬೇಕು. ಕರಾಂತಕಾಯ, ಈ ಥರ ಕರ್ಮಗಳಿಂದ, ಕಾಯ ಅಂದರೆ ದೇಹ, ದೇಹ ಕಾಯಕ್ಕೆ ಸಂಸ್ಕೃತದಲ್ಲಿ ದೇಹ ಅಂತಾರೆ. ಆ ಥರ ದೇಹ ಅದನ್ನು ಸುಟ್ಬಿಟ್ಟಿರ್ತಾರೆ, ಸತ್ತೋಗಿರೋನ್ನ ಅಥವಾ ಊತ ಹಾಕಿರ್ತಾರೆ, ಆದರೂ ಆತ್ಮ ಇರ್ತದೆ. ಆ ಆತ್ಮ ಯಾವ ರೂಪದಲ್ಲಾದರೂ ಬರ್ಬೋದು. ಬೆಕ್ಕು ರೂಪದಲ್ಲಿ, ಹಂದಿ ರೂಪದಲ್ಲಿ, ಹಾವಿನ ರೂಪದಲ್ಲಿ, ಮನುಷ್ಯ ರೂಪದಲ್ಲಿ, ವಿಚಿತ್ರವಾದ ರೂಪ ಧರಿಸಿ ಬರ್ಬೋದು. ಯಾಕಂದರೆ ದೇಹ ಇಲ್ಲಲ್ಲ, ಆತ್ಮ ಬೆಟ್ಕ ಹತ್ರ ಇರ್ತದೆ. ಆ ಕರಾಂತಕಾಯ ಅದನ್ನು ಕಾಲಾಗ್ನಿ ರುದ್ರಾಯ, ಕಾಲಕ್ಕೆ ತಕ್ಕಂತೆ ಬಂದು, ರುದ್ರ ಅಂದರೆ ಕೋಪ, ಭಯ, ಭೀತಿಯನ್ನು ಹುಟ್ಟಿಸುವಂಥದ್ದು. ಆ ರೀತಿ ದೋಷದಿಂದ ನನ್ನ ಜಾತಕದಲ್ಲಿ ಏನಾದರೂ ಇದ್ದರೆ ಶನಿ ಮಂಗಳ ರಾಹು ಕೇತುಗೆ ಕಾಲಾಗ್ನಿ ರುದ್ರಾಯ, ರಾಮಭದ್ರಾಯ ಶಾಂತಿ ಸಹನೆ ಧೈರ್ಯ ಸ್ಥೈರ್ಯ ಆನಂದ ಉಲ್ಲಾಸ ಇದನ್ನು ತುಂಬುವಂಥದ್ದು ರಾಮಭದ್ರ ಅಂತ ಒಂದು ಮಂತ್ರ. ರಾಮಭದ್ರಾಯ, ದಶರಥನ ಮಗ ರಾಮ ಅಲ್ಲ, ರಾಮ ಅನ್ನೋದು ವಿಶೇಷವಾದಂಥ ಒಂದು ಸಂಸ್ಕೃತದ ಹೆಸರದು. ಅದನ್ನು ರಾಮಂಗಿಟ್ಟಿದ್ರು. ರಾಮಭದ್ರಾಯ, ಭದ್ರಾಯ ಅಂದರೆ ಸೆಕ್ಯೂರಿಟಿ, ಹೈಲಿ ಪ್ರೊಟೆಕ್ಷನ್ ಕೊಡುವಂಥದ್ದು. ಆ ರಾಮನ ಹೆಸರಲ್ಲಿರುವಂಥ ಶಕ್ತಿ ಪ್ರೊಟೆಕ್ಟ್ ಕೊಡಲಿ ಅಂತೇಳಿ ನಿಶಾಚರ, ನಿಶಾಚರನೇ ಹಗಲು ರಾತ್ರಿ ಎಲ್ಲ ಸಕಲ ಚರಾಚರ ವಸ್ತುಗಳಲ್ಲೂ ಬರುವಂಥ ತೊಂದರೆಗಳನ್ನು ಕುಲದಾವಾಜ್ಞೆಯೇ, ಕುಲದಾವ ಅಂದರೆ ಆ ಗೋತ್ರದಿಂದ, ಆ ಡಿಪಾರ್ಟ್ಮೆಂಟಿಂದ ಬರುವಂಥದ್ದು. ಅಗ್ನೆಯೇ ಅಂದರೆ ಸುಟ್ಟಾಕೋದು, ಬಾಡಿ ಟೆಂಪ್ರೇಚರ್ ಇರ್ಬೋದು, ಏನೇ ಇರ್ಬೋದು. ಕುಲ ದಾವ
ಪ್ಲಸ್ ಆಗ್ನೇಯೇ ಕುಲದಾವಾಗ್ನೇಯೇ ಹುಂ ಫಟ್ ಸ್ವಾಹ ಅಂಥೇಳಿ ಇದು ಅಥರ್ವಣ ವೇದ ಮಂತ್ರ. ನಾವು ಹೊರಗಡೆ ಇದ್ದಾಗ ಒಳಗಿದ್ದಾಗ ಎಲ್ಲರೂ ಹೋದಾಗ ಒಂದು ನಿಂಬೆಹಣ್ಣು 2-3 ನಿಂಬೆಹಣ್ಣು ತೊಗೊಂಡು ಈ ಮಂತ್ರದಲ್ಲಿ ಹೇಳಿ ಒಂದು ನಿಂಬೆಹಣ್ಣ ಕಾಲಲ್ಲಿ ಚಚ್ಚು ತುಳಿದುಬಿಟ್ಟು ಮನೆ ಬಿಡಬೇಕು. ಆಗ ಯಾವುದೇ ರೀತಿಯ ಆಕ್ಸಿಡೆಂಟ್ ಆಗಲಿ ಯಾವುದೇ ರೀತಿ ಆಗೋದಿಲ್ಲ. 2ನೇದು ನಿಂಬೆಹಣ್ಣ ಜ್ಯೂಸ್ ಮಾಡಿ ಕುಡಿಬೇಕು. 3ನೇದು ನೀವು ಯಾವುದಲ್ಲಿ ಹೋಗ್ತಿರೋ ಕಾರೋ ಸ್ಕೂಟ್ರೋ ಆಟೋದಲ್ಲೋ ಅದನ್ನ ಜೊತೆಲಿ ಇಟ್ಕೋಬೇಕು. ಆ ನಿಂಬೆಹಣ್ಣು ರಾಹು. ಈ ಮಂತ್ರ ಕೇತು ಮಂಗಳ ಶನಿ 3ಕ್ಕೆ ಶಾಂತಿ. ಓಂ ಮ್ರೀಂ ಶ್ರೀಂ ಕ್ಷೋಂ ಕರಾಂಧಕಾಯ ಕಾಲಾಗ್ನಿರುದ್ರಾಯ ರಾಮಭದ್ರಾಯ ಕುಲದಾವಾಗ್ನೇಯೇ ಕುಲ ದಾವ ಪ್ಲಸ್ ಆಗ್ನೇಯೇ 2 ಸೇರಿಸಿದಾಗ ಕುಲದಾವಾಗ್ನೇಯೇ ಹುಂ ಫಟ್ ಸ್ವಾಹ. ಓಂ ಹ್ರೀಂ ಶ್ರೀಂ ಕ್ಷೋಂ ಕರಾಂತಕಾಯ ಖ ಮಹಾಪ್ರಾಣಲಿ ಖ ಕರಾಂತಕಾಯ ಕಾಲಾಗ್ನಿರುದ್ರಾಯ. ಯಾವುದೇ ಕಾಲದಲ್ಲಿ ಬರಲಿ ಅದನ್ನು ದಮನ ಮಾಡೋವನು ರುದ್ರ. ಅದರ ಮಧ್ಯರಾತ್ರಿ 2 ಗಂಟೆ ಇರ್ಬೋದು, 2 ಗಂಟೆ 3 ಗಂಟಿನ ಜಾವ ಇರ್ಬೋದು, ಯಾವುದೇ ಆಗಲಿ ನಮ್ಮ ದೇಹಕ್ಕೆ ರಕ್ಷಣೆ ಬೇಕು ಅಷ್ಟೇ. ಕಾಯ ಅಂದರೆ ದೇಹ ರಕ್ಷಣೆ ಕೊಡುವಂಥ ಕಾಲಾಗ್ನಿರುದ್ರಾಯ ರಾಮಭದ್ರಾಯ ನಿಶಾಚರ ಸಕಲ ಚರಾಚರ. ನಿಶಾ ಅಂದರೆ ಕತ್ತಲು ರಾತ್ರಿ, ಚರ ಯಾವುದೇ ವಸ್ತುಗಳಿಂದಾಗಲಿ ಭೂತ ಪ್ರೇತ ಪಿಶಾಚ ಯಾರಿಗೇ ಆಗಲಿ ನಿಶಾಚರ ಕುಲದಾವಾಗ್ನೇಯೇ ಹುಂ ಫಟ್ ಸ್ವಾಹ. ಆ ಕುಲ ಅದು ಆ ಒಂದು ಅದನ್ನು ಕಟ್ ಮಾಡಿ ಸುಟ್ಟಾಕು. ಅಗ್ನೇಯೇ ಬೆಂಕಿ ಅಂಥೇಳಿ ಇದು ರಾಮಚಂದ್ರದ ಒಂದು ಮಂತ್ರ. ಇದು ರಾಮೋಪನಿಷತ್ ಅಂತ ಒಂದು ಉಪನಿಷತ್ತಿದೆ, ಅದರಲ್ಲಿ ಬರ್ತಿದ್ದು. ಇದು ಅಥರ್ವಣ ವೇದ ಮಂತ್ರ ಇದು. ಓಂ ಹ್ರೀಂ ಶ್ರೀಂ ಕ್ಷೋಂ ಕರಾಂಧಕಾಯ ಕಾಲಾಗ್ನಿರುದ್ರಾಯ ರಾಮಭದ್ರಾಯ ನಿಶಾಚರ ಕುಲದಾವಾಗ್ನೇಯೇ ಹುಂ ಫಟ್ ಸ್ವಾಹ. ಇಲ್ಲಿ ಸ್ವಾಹ ಯಾಕೆ ಹೇಳ್ತೀನಿ ಅಂದರೆ ಹೋಮ ಮಾಡಿದಾಗ ಮನೆ ಗೃಹ ಪ್ರವೇಶ ಮಾಡುವಾಗ ಇದು ಮಂತ್ರ ಹೇಳಿದ್ರೆ ಮನೆಗಳಿದೆಲ್ಲ ಬರೋದಿಲ್ವಂತೆ. ಆ ಜಾಗದಲ್ಲಿ ನಾವು ಹೊರಗಡೆ ಹೋದಾಗ ಸ್ವಾಹ ಹೇಳಬಾರ್ದು, ಹುಂ ಫಟ್ ಅಂತ ಹೇಳಬೇಕು. ಇಷ್ಟು ಹೇಳ್ತಾ ಬಂದರೆ ನಿಮಗೆ ನಿಮ್ಮ ದೇಹಕ್ಕೆ ರಕ್ಷಣೆ ಯಾವಾಗಲೂ ಸಿಗುತ್ತೆ. ಇದೇ ವಿಶೇಷವಾದ, ಇದು ವಿಜ್ಞಾನಕ್ಕೆ ಮೀರಿದಂಥದ್ದು. ಒಂದು ನಿಂಬೆಹಣ್ಣಲ್ಲಿ ಪ್ರೊಟೆಕ್ಟ್ ಮಾಡ್ಕೋಬೋದು. ಯಾವ ಇನ್ವೆಸ್ಟ್ಮೆಂಟ್ ಇಲ್ಲ, ಆಸ್ಪತ್ರೆಗೆ ಹೋಗೋಂಗಿಲ್ಲ, ದುಡ್ಡು ಖರ್ಚು ಮಾಡೋಂಗಿಲ್ಲ, ಯಾವ ಮಾಂತ್ರಿಕ ತಾಂತ್ರಿಕ ಎಲ್ಲೂ ಹೋಗೋಂಗಿಲ್ಲ. ಒಂದು ನಿಂಬೆಹಣ್ಣು ನಿಮ್ಮ ಸಂರಕ್ಷಣೆ ಮಾಡ್ತಾ ಇರ್ತದೆ. ಹುಣ್ಣಿಮೆ ಅಮಾವಾಸ್ಯೆ ಇದು ಮಾಡ್ತಾ ಇರಬೇಕು. ಮಾಡಿ ಆ ಜಪ ಮಾಡಿದ ನಿಂಬೆಹಣ್ಣನ್ನು ಯಾವ ವೆಹಿಕಲ್ಸಲ್ಲಿ ಇಟ್ಟಿದ್ರೆ ನಿಮಗೆ ಪ್ರೊಟೆಕ್ಟ್ ಆಗುತ್ತೆ, ವೆಹಿಕಲ್ಗೂ ನಿಮಗೂ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿದ್ರೆ ನೀವು ನೋಡೋದಕ್ಕೂ ಸಾರ್ಥಕ, ನನಗೆ ಬೆಲೆ ಕೊಟ್ಟಿದ್ದು ಸಾರ್ಥಕ. ಆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರ್ ಕೂಡ ನಾವು ಅಪ್ಲೋಡ್ ಮಾಡ್ತಿದ್ದೀವಿ. ಅಲ್ಲೂ ಕಾಲಕ್ಕೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಯಾವ ಡೇಟು ಯಾವ ಟೈಮ್ಗೆ ಲಾಗಿನ್ ಆಗಿ ಅಪಾಯಿಂಟ್ಮೆಂಟ್ಸ್ ತೊಗೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನೇ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.